ವ್ಯಾಸರಾಯರು ಕನಕದಾಸರಿಗೆ ಆಮ್ನಿ ಪ್ರೆಸೆನ್ಸ್ ಆಫ್ ಗಾಡ್ ಅಂತ ಪ್ರಶ್ನೆ ಬರುತ್ತೆ. ಭಗವಂತ ಸರ್ವವ್ಯಾಪಿ ಅನ್ನೋ ಪ್ರಶ್ನೆನ ಪಾಠ ಮಾಡಿರ್ತಾರೆ ಬೇರೆ ಶಿಷ್ಯರುಗಳ ಜೊತೆಗೆ. ಮಾರನೇ ದಿನ ಏಕಾದಶಿ ಇರುತ್ತೆ, ನಾಳೆ 26 ಇದ್ದ ಹಾಗೆ. ಎಲ್ಲರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಯಾರು ನೋಡಿದಿರೋ ಜಾಗದಲ್ಲಿ ಹೋಗಿ ತಿನ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಎಲ್ಲ ತಮಗೆ ಗೊತ್ತಿರ್ತಕ್ಕಂಥದ್ದು. ಒಬ್ನು ಬಾಗ್ಲಿಂದ ಹೋಗಿ ಕುತ್ಕೊಂಡ್ ಬರ್ತಾನೆ, ಇನ್ನೊಬ್ನು ಮಂಚದ ಕೆಳಗಡೆ ಹೋಗಿ ತಿನ್ಕೊಂಡ್ ಬರ್ತಾನೆ, ಇನ್ನೊಬ್ನು ಊರಿಂದ ಆಚೆಗೆ ಹೋಗಿ ತಿನ್ಕೊಂಡ್ ಬರ್ತಾನೆ. ಕನಕದಾಸರು ಮಾರನೇ ದಿನ ಬಾಳೆಹಣ್ಣು ವಾಪಸ್ ತಂದು ಕೊಡ್ತಾರೆ. ಎಲ್ಲರೂ ನಗ್ತಾರೆ. ಇವನ್ಗೊಂದು ಯಾರು ಇಲ್ದಿರೋ ಜಾಗದಲ್ಲಿ ಬಾಳೆಹಣ್ಣು ತಿನ್ನಕ್ ಬರಲಿಲ್ಲ, ಇವನ ನಮ್ಮ ಮೇಷ್ಟ್ರು ತುಂಬಾ ಒಳ್ಳೆ ಹುಡುಗ ಕನಕ ಅಂತ ಕರೆದು ಪ್ರೀತಿ ಮಾಡ್ತಾರೆ ವ್ಯಾಸರಾಯರಿಗೆ. ನೋಡೋಣ ಅಂತ ಹೇಳಿ ಕಿಸ್ ಅಂತ ನಗ್ತಿರ್ತಾರೆ. ವ್ಯಾಸರಾಯರು ಪ್ರಶ್ನೆ ಕೇಳ್ತಾರೆ, ಯಾಕೋ ಕನಕ ವಾಪಸ್ ತಂದ್ಬಿಟ್ಟಿ ಅಂತ. ಗುರುಗಳೇ, ನೆನ್ನೆ ತಾವೇನ್ ಪಾಠ ಮಾಡಿದ್ರಿ? ಭಗವಂತ ಸರ್ವವ್ಯಾಪಿ, ಅವನೆಲ್ಲ ನೋಡ್ತಿರ್ತಾನೆ ಅಂತ. ನನ್ಗೆ ಭಗವಂತ ಇಲ್ದಿರೋ ಜಾಗ ಸಿಕ್ಲಿಲ್ಲ ಭೂಮಿ ಮೇಲೆ. ಯಾರು ನೋಡ್ದಿದ್ರು ಭಗವಂತ ನೋಡ್ತಾನಲ್ವಾ, ಅವನು ನಿಜ ಸುಳ್ಳು ಹೇಳ್ತಾನಲ್ವಾ, ಹಾಗಾಗಿ ನಾನೆಲ್ಲಿ ತಿನ್ಬೇಕು ಅಂತ ವಾಪಸ್ ಕೊಟ್ಟೆ ಅಂತ. ಈ ಒಂದು ಪ್ರಸಂಗವನ್ನ ಗಮನದಲ್ಲಿಟ್ಕೊಂಡು ಯಾವ್ಯಾವ ಮಕ್ಕಳಿಗೆ ನಾವು ಪಾಠ ಹೇಳಿರ್ತೀವಿ, ಅವ್ರು ನಾಳೆ ಯಾರು ಸುಳ್ಳರಾಗೋದಿಲ್ಲ. ಆಗ ನಿಮ್ಗೆ ಯಾವ ಭಗವದ್ಗೀತೆ ಪ್ರಮಾಣ ಬೇಕಾಗಿಲ್ಲ.